ನಗರ ಹೊರವಲಯದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಕನಕದಾಸರ 537ನೇ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಶತಶತಮಾನಗಳಿಂದ ಕನಕದಾಸರ ಹೆಸರು ಅಜರಾಮರವಾಗಿದೆ. ಇಂದಿನ ಪೀಳಿಗೆಯ ಜನಸಾಮಾನ್ಯರು ನೆನಪಿಸಿಕೊಳ್ಳುವ ಮಹಾನ್ ಸಂತರು, ಸಮಾಜ ಸುಧಾರಕರು, ಹಿರಿಯ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದರು. ಕನಕದಾಸರು 15-14ನೇ ಶತಮಾನದಲ್ಲಿ ಬಾಳೆ ಬರಿತಂತ ಮಹಾನ್ ತತ್ವಜ್ಞಾನಿಗಳು. ನಾವೆಲ್ಲ ಹೇಳ್ತಾರೆ ಅವರು ಯುದ್ಧದಲ್ಲಿ ಸೋತಾಗ ವೈರಾಗ್ಯ ಬಂದು ದಾಸರಾದರು ಅಂತ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ ನನ್ನ ದೃಷ್ಟಿನಲ್ಲಿ. ಅದಕ್ಕೋಸ್ಕರ ಅವರು ವೈರಾಗ್ಯ ಬಂದು ದಾಸರಾಗಲಿಲ್ಲ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಕನಕದಾಸರು ಕೂಡ ಯುದ್ಧದಲ್ಲಿ ಭಾಗಿಯಾಗಿ ಅಲ್ಲಿ ರಾಜರು ತಮ್ಮ ಪ್ರತಿಷ್ಠೆಗೋಸ್ಕರ ನಾಯಕರುಗಳು, ದಂಡನಾಯಕರುಗಳಾಗ್ಲಿ, ದೊಡ್ಡ ದೊಡ್ಡ ರಾಜರುಗಳಾಗಲಿ ಒಬ್ಬೊಬ್ಬರ ಪ್ರತಿಷ್ಠೆಗೋಸ್ಕರ, ಅಹಂಗೋಸ್ಕರ ಯುದ್ಧಗಳನ್ನು ಮಾಡಿ ಜನಸಾಮಾನ್ಯರು ಸಾಯೋದು, ಅವರ ಹೆಂಡತಿಯರು ಯಾರೋ ದಿಕ್ಕಿಲ್ಲದೆ ಅವ್ರು ಪಡ್ತಿದ್ದಂಥ ರೋದನ, ಇಂಥವೆಲ್ಲ ನೋಡಿ ಬೇಸತ್ತು ವೈರಾಗ್ಯ ಬಂದಿದೆ ಹೊರತು ಸೋತು ಮಾತ್ರಕ್ಕಲ್ಲ. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಕನಕದಾಸರು ತನ್ನ ಕೀರ್ತಿಗಳ ಮೂಲಕ ಸಮಾಜದ ಮೌಢ್ಯತೆ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಎಲ್ಲಿ ನೋಡಿದರೂ ರಾಮ ಎಂಬ ಅನುಭೂತಿಯಲ್ಲಿ ಹರಿಯನ್ನು ಕಂಡ ಬಳಿಕ ಬದುಕಿದೆನು ಭವ ಎನಗೆ ಹಿಂಗಿತು ಎಂಬ ಧನ್ಯತಾ ಭಾವ, ದಾಸರ ಮನೆಯ ದಾಸಿಯರ ಮಗ ಮಂಕುದಾಸ, ಮರಳು ದಾಸ ಎಂದರು. ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಕಾರ್ಯನಿರ್ವಹಣಾಧಿಕಾರಿ ಹೊನ್ನಯ್ಯ, ಪೌರಾಯುಕ್ತೆ ಗೀತಾ, ಮಂಜುನಾಥ, ಕಸಾಪ ಅಧ್ಯಕ್ಷ ಜನಾರ್ದನಮೂರ್ತಿ, ಉಪನ್ಯಾಸಕ ರಮೇಶ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿ.